ಬ್ಯಾಡ್ ಐಡಿಯಾ ಏನಂದರೆ, ನನ್ನ ಬೈಕಲ್ಲಿ ನಾನು ಹೇಳಿಲ್ಲ ಆಫ್ ರೋಡಿಂಗ್ ಗತಿ. ಒಂಚೂರು ಯಾಮರಿದ್ರು ಅವನ ದಬ್ಬಾಕೊಳ್ಳೋದೇನೆ. ಗುರು ಏನೋ ಆಗೈತೆ, ಲಾರಿ ಯಾವುದೋ ದಬ್ಬಾಕೊಂಡಿರೋಂಗೈತೆ. ಇವ್ನು ನೋಡ್ರಿ, ಸೆಡೆ ನನ್ನ ಮಕ್ಳಂದರೆ ಸೆಡೆ ನನ್ನ ಮಕ್ಳು ಗುರು ಹೋಗತ್ತ. ಇಷ್ಟೊಂದು ಜನ ಎಲ್ಲ ಯಾವತ್ತು ಹೋಯ್ತೀರ ಗುರು ಮನೆಗೆ. ಸೊ ಸ್ನೇಹಿತರೆ, ನಾನು ಇವತ್ತು ಭಾನುವಾರ ಹಾಸನ್ ರೋಡಲ್ಲಿ ಬೆಂಗಳೂರು ಕಡೆಗೆ ಹೋಗ್ತಾ ಇದ್ದೀನಿ. ನಿಮಗೆ ಗೊತ್ತು ಯಾವ ಮಟ್ಟಕ್ಕೆ ಟ್ರಾಫಿಕ್ ಇರುತ್ತೆ ಇಲ್ಲಿ ಅಂತ. ನಮ್ಮ ಗಾಡಿನ ಒಂದು ಸ್ವಲ್ಪ ಬೆಲ್ಟ್ ಮಾಡೋಣ ಬನ್ರಿ. ನೀವು ಆರಾಮಾಗಿ ರೈಡ್ ಎಂಜಾಯ್ ಮಾಡ್ರಿ. ಹೆವಿ ವೆಹಿಕಲ್ಸ್ ಇರುತ್ತೆ ಗುರು ಸಂಡೇ ಟೈಮಲ್ಲಿ. ಒಂದು ಇಲ್ಲಿ ಹೆವಿ ಗಾಳಿ ಇದೆ, ಗಾಳಿ ಜೊತೆಗೆ ಹೆವಿ ಗಾಡಿಗಳಿದ್ದಾವೆ. ನೋಡ್ರಿ, ಇಂಥ ನನ್ನ ಮಕ್ಕಳು ವೇಸ್ಟ್ ನನ್ನ ಮಕ್ಕಳು ಇರ್ತಾರೆ. ಇಂಡಿಕೇಟರ್ ಹಾಕಲ್ಲ, ಏನು ಹಾಕಲ್ಲ, ಸುಮ್ಮನೆ ಹೇಳಿ. ಒಂದು ಬ್ಯಾಡ್ ಐಡಿಯಾ ಏನಂದರೆ, ಭಾನುವಾರದ ಹೊತ್ತು ವಾಪಸ್ ಬೆಂಗಳೂರಿಗೆ ಹೋಗೋದು. ಹೋಗೋಣ ಅಂದರೂ ಜಾಗ ಬಿಡಲ್ಲ, ಜಾಗ ಇರಲ್ಲ ಆ್ಯಕ್ಚುಲಿ. ಅಷ್ಟೊಂದು ವೆಹಿಕಲ್ಸು, ಅಪ್ಪ. ರೋಡ್ ಏನೋ ಸಾಕಾಗಿದೆ ಇದು ಹಾಸನ್ ರೋಡು. ಅದೇ ವೀಕ್ ಡೇಸಲ್ಲಿ ಬರ್ಬೇಕಷ್ಟೇ. ಲಾಸ್ಟ್ ಟೈಮ್ ನೋಡಿದ್ರಲ್ಲ, ವೀಕ್ ಡೇಸಲ್ಲಿ ಬಂದ್ರೂ ಜನ ಅವರೇ. ಗುರು ಏನೋ ಆಗೈತೆ, ಲಾರಿ ಯಾವುದೋ ದಬ್ಬಾಕೊಂಡಿರೋಂಗೈತೆ.
ಶನಿವಾರ ಎಲ್ಲರೂ ಊರ ಕಡೆಗೆ ಹೋಗ್ಬಿಟ್ಟಿರ್ತಾರ, ಭಾನುವಾರ ಎಲ್ಲರೂ ರಿಟರ್ನ್ ಆಗ್ತಿರ್ತಾರೆ. ಅದು ಮಾರುತಿ ಓಮ್ನಿ ಫುಲ್ಲು ದೃಶ್ಯ ಆಗ್ಬಿಟ್ಟೈತೆ. ಪ್ರಾಬ್ಲಮ್ ಏನು ಗೊತ್ತಾ, ಕೆಲವರು ಬೈದಲ್ಲೇ ಓಡಿಸ್ತಾ ಇರ್ತಾರೆ, ಫ್ಯಾಮಿಲಿ ಇರ್ತಾರೆ, ಇನ್ನು ಕೆಲವರು ಓಡ್ಸೋಕೆ ಬರಲ್ಲ. ಇಲ್ಲಿ ನೋಡ್ರಿ ಎಷ್ಟು ಜನ, ಅಯ್ಯೋ 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 ಯಪ್ಪ. ನಮ್ಮ ಗಾಡಿ ಇವತ್ತು ಆಫ್ ರೋಡಿಂಗ್ಗೆ ಗತಿ. ನೋಡ್ಕೊಂಬಿಟ್ರಪ್ಪ ಭಾನುವಾರದತ್ತು ಟ್ರಾಫಿಕ್ಕು ಹಾಸನ ರೋಡಲ್ಲಿ ಹಿಂಗೇ ಇರುತ್ತೆ. ಅಲ್ಲಿ ಮುಂದೆ ಒಂದೆರಡು ಮೂರು ಸೀರೀಸ್ ಹಂಪ್ಸ್ ಇದ್ದಾವೆ, ಸೊ ಅದರಿಂದಾಗಿ ಇಷ್ಟೊಂದು ಟ್ರಾಫಿಕ್ಕು. ಇಷ್ಟೊಂದು ಜನ ಎಲ್ಲ ಯಾವತ್ತು ಹೋಯ್ತೀರ ಗುರು ಮನೆಗೆ, ಜಾಗ ಬಿಟ್ಬಿಟ್ರಪ್ಪ ನಾವು ಹೋಗ್ಬಿಡ್ತೀವಿ. ನನ್ನ ಗಾಡಿ ಆಗಲೇ ಫ್ಯಾನ್ ಆನ್ ಆಯಿತು. ಬೆಂಗಳೂರಲ್ಲೂ ಈ ಮಟ್ಟಕ್ಕೆ ಟ್ರಾಫಿಕ್ ಇರಲ್ಲ ಗುರು. ನೋಡ್ರಿ, ಈ ಕಡೆಯಿಂದ ಬರೋದು ಒಂದು ಜಂಕ್ಷನ್ನು, ಇಲ್ಲಿ ಬಂದು ವೆಹಿಕಲ್ಸ್ ಜಾನ್ ಆಗುತ್ತೆ, ಮತ್ತು ಅಲ್ಲಿ ಹಂಪ್ಸ್ ಇದೆ, ಹಂಪ್ಸನ್ನು ದಾಟಕ್ಕೆ ಹಿಂಗೆ ಹಿಂಸೆ ಯಪ್ಪ ಯಪ್ಪ. ಆಮೇಲೆ ಇಲ್ಲಿ ರೈಟ್ಗೆ ಹೋದರೆ ಮಾಗಡಿ ರೋಡ್ಗೆ ಹೋಗುತ್ತೆ ಅನಿಸುತ್ತೆ. ಇಲ್ಲಲ್ಲ, ಇನ್ನೂ ಮುಂದೆ ಅನಿಸುತ್ತೆ ಅದು. ಹಂಗಾಗಿ ಹೆವಿ ಜಾಮು ಇಲ್ಲಿ. ಅದು ಸಂಡೇಸ್ ಅಂತೂ ಕೇಳಂಗೆ ಇಲ್ಲ. ಆಮೇಲೆ ಅಂಡರ್ ಪಾಸ್ ಮಾಡ್ತವ್ರೆ, ಸೊ ಅಂಡರ್ ಪಾಸ್ದು ಎಲ್ಲ ಅಗದ್ಬಿಟ್ಟವ್ರೆ, ರೋಡು ಚಿಕ್ಕ ಮಾಡಿಬಿಟ್ಟವ್ರೆ, ಹಂಗಾಗಿ ಅದೊಂಚೂರು ಹಿಂಸೆ. ಇಲ್ಲಿ ಯಾವುದೋ ಒಂದು ಶಾರ್ಟ್ ಕಟ್ ಇದೆ ಬನ್ನಿರಿ. ಆ ಶಾರ್ಟ್ ಕಟ್ ಏನಿಲ್ಲ, ಅಲ್ಲಿ ಮುಂದೆ ಬಂದು ಜಾಯ್ನ್ ಆಗುತ್ತೆ ಅಷ್ಟೇ. ಏನು ಟ್ರಾಫಿಕ್ ಎಸ್ಕೇಪ್ ಆಗೋಕ್ಕಾಗಲ್ಲ, ಒಂಚೂರು ಮುಂದಕ್ಕೆ ಹೋಗಿ ನಿಂತ್ಕೋತೀವಿ ಅಷ್ಟೇ. ನೋಡ್ರಿ ಪಾಪ ಇಲ್ಲೂ ಹಿಂಸೆ, ಏನು ಮಾಡೋಕ್ಕಾಗಲ್ಲ. ಭಾನುವಾರ ಬಂದುಬಿಟ್ರೆ ಇದೇ ಕತೆ. ಬೈಕ್ ಹೋಗಿ ಒಂಚೂರು ಜಾಗ ಬಿಟ್ಬಿಡೋಣ, ಹೋಗ್ಬಿಡ್ತೀನಿ. ನನ್ನ ಬೈಕಲ್ಲಿ ನಾನು ಹೇಳಿಲ್ಲ ಆಫ್ ರೋಡಿಂಗ್ ಗತಿ. ಒಂಚೂರು ಯಾಮರಿದ್ರು ಅವನ ಕಣ್ಣು ದಬಾಕೊಳ್ಳೋದೇನೆ.
ಹೆಲ್ಮೆಟಿಗೆ ತರ್ಚ್ಕೊಂತು ಯಾವುದೋ ಕಡ್ಡಿ. ಪಾಪ ಬಾಯ್ಸ್ ಎಲ್ಲ ಹೆಲ್ಪ್ ಮಾಡ್ತಾವ್ರೆ. ಓ ಧೂಳು ಶಿವ ಧೂಳು. ಓ ಮೈ ಗಾಡ್. ಯಾವ್ದು ಗುರು? ಟೊಯೋಟಾ ರೂಮಿಯಾನ್ ಅಂತ. ಓ ಇದು ಎರ್ಟಿಗಾದೇ ಟೊಯೋಟೋದು ಇದು ಗಾಡಿ. ಓಕೆ ಓಕೆ ಓಕೆ. ಅಣ್ಣ ರೋಡ್ ಬ್ಲಾಕ್ ಮಾಡಿಬಿಟ್ಟವ್ರಿ. ಓ ಜಾಗ ಬಿಡಿ ಬಾಯ್ಸ್. ನೋಡ್ರಿ ಸೊ ಇಲ್ಲಿ ಇದು ಮಾಡ್ತಾವ್ರೆ, ಫ್ಲೈಓವರ್ ಮಾಡ್ತಾವ್ರೆ. ಫ್ಲೈಓವರ್ ಮಾಡ್ತಾರೋ ರೀಸನ್ನು ರೋಡ್ ಚಿಕ್ಕದಾಯ್ತಲ್ಲ, ಸೊ ಮೊದಲೇ ಇಲ್ಲಿ ಟ್ರಾಫಿಕ್ಕು, ಅದರಲ್ಲಿ ರೋಡ್ ಬೇರೆ ಚಿಕ್ಕದು ಮಾಡ್ಕೊಂಡು ಕುತ್ಕೊಂಡ್ರೆ. ಕಾರಲ್ಲಿ ಏನೋ ಬಂದುಬಿಟ್ರೆ ಒಂದು ಲೋಕ ನೋಡ್ಬಿಡ್ಬೇಕು. ಅದು ಮ್ಯಾನ್ಯಲ್ ಗಿನ್ಯಲ್ ಕಾರ್ ಎತ್ಕೊಂಡ್ಬಂದ್ಬಿಟ್ರೆ ಮುಗ್ದೋಯ್ತು ಕತೆ. ಹೋಗ ಆ ಕಡೆ ಇವನ್ಯಾರೆಲ್ಲ ಇಲ್ಲ. ಏನು ಗೊತ್ತಾ, ಆ ಕಡೆನೂ ಜಾಗ ಬಿಡಲ್ಲ, ಈ ಕಡೆನೂ ಜಾಗ ಬಿಡಲ್ಲ. ಇದೊಂಚೂರು ದಾಟ್ಬಿಟ್ರೆ ನೋಡಿ, ಇಲ್ಲಿ ಈ ರೈಟ್ಗೆ ಹೋದರೆ ಇಲ್ಲಿ ಮಾಗಡಿ ರೋಡ್ ಜಾಯ್ನ್ ಆಗ್ತೀವಿ ಹೋಗ್ಬಿಟ್ಟು. ಓ ಇಲ್ಲಿ ಸ್ವಲ್ಪ ಟ್ರಾಫಿಕ್ಕು, ಸ್ವಲ್ಪ ಏನಲ್ಲ ಫುಲ್ಲು. ನಮಗೇನಿಲ್ಲ, ಒಂಚೂರು ಜಾಗ ಕೊಟ್ಟರೆ ಹೋಗ್ಬಿಡ್ತೀವಿ. ಇವನು ನೋಡ್ರಿ, ಸೆಡೆ ನನ್ನ ಮಕ್ಕಳಾದರೆ ಸೆಡೆ ನನ್ನ ಮಕ್ಕಳು ಬರುತ್ತೆ ಹೋಗತ್ತ. ಗುರು ಇಷ್ಟೇ ಅಲ್ಲ, ಇನ್ನೂ ನೆಲಮಂಗಲ ದಾಟಾಗಂಟೂ ಇದೇ ಕತೆನೇ, ಟ್ರಾಫಿಕ್ ಹಿಂಗೆ ಇರುತ್ತೆ.